ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ನಾನಿವತ್ತು ಟ್ರಾವೆಲಿಂಗ್ ವಿಡಿಯೋ ಮಾಡ್ತಾಯಿದ್ದೀನಿ. ತಮಿಳ್ನಾಡಲ್ಲಿರುವ ತಿರುಮಲೈ ಟೆಂಪಲ್ಗೆ ಜರ್ನಿ ಮಾಡೋಣ ಅಂತ ಇದ್ದೀನಿ. ಬನ್ನಿ ನನ್ನ ಜೊತೆ ನೀವು ಜರ್ನಿ ಮಾಡೋಣ. ಹೆಂಗಿರುತ್ತೆ ಹೇಗಿರುತ್ತೆ ಎಲ್ಲ ನೋಡೋಣ. ನಾವು ಮನೆಯಿಂದ ಮಧ್ಯಾಹ್ನ 2 ಗಂಟೆ ಅಷ್ಟೊತ್ತಿಗೆ ಹೊರಟಿದ್ವಿ. ನಾವು ಅಲ್ಲಿಗೆ ರೀಚ್ ಆಗಿದ್ದು 9:30ಗೆ ರೀಚ್ ಆದ್ವಿ. ಸೊ ನೈಟ್ ಆಗಿತ್ತಲ್ಲ, ದರ್ಶನ ಮಾಡೋಕ್ಕಾಗಲ್ಲ ಅಂತ ಹೇಳಿ ಸ್ವಲ್ಪ ಹಂಗೆ ವಾಕಿಂಗ್ ಮಾಡ್ತಾಯಿದ್ವಿ. ರೂಮ್ ಬುಕ್ ಮಾಡ್ಕೊಂಡಿದ್ವು. ಸೊ ಅದಕ್ಕೆ ದೇವಸ್ಥಾನದಿಂದ ರೂಮಿಗೆ ಎಷ್ಟು ದೂರ ಇದೆ ಹಂಗೆ ನೋಡ್ಕೊಬರೋಣ ಅಂತ ಹಂಗೆ ದೇವಸ್ಥಾನ ಹತ್ರ ಹಂಗೆ ಹೋಗ್ತಾಯಿದ್ವಿ. ಆ ಟೈಮಲ್ಲೂ ನೈಟಲ್ಲೂ ಕೂಡ ತುಂಬ ಜನ ಇದ್ದರು. ಸೊ ಅದಕ್ಕೆ ಮಾರ್ನಿಂಗ್ 4 ಗಂಟೆಗೆ ಗಿರಿ ಪ್ರದರ್ಶನ ಹಾಕೋಣ ಅಂತ ಹೇಳಿ ಹೊರಟಿದ್ವಿ. ಸೊ ಮಧ್ಯಾಹ್ನ ಆದರೆ ತುಂಬ ಬಿಸಿಲಿರುತ್ತೆ, ನಡೆಯೋಕ್ಕಾಗಲ್ಲ ಅಂತ ಹೇಳಿ ಹಾಗೆ 4 ಗಂಟೆ ರಾತ್ರಿಯಲ್ಲೇ ಹಾಗೆ ನೆಡ್ಕೊಂಡು ಹೋಗ್ತಾಯಿದ್ವಿ. ಆ ಟೈಮಲ್ಲಿ ಎಷ್ಟು ಜನ ನೋಡಿ ಎಲ್ಲರೂ ಪ್ರದರ್ಶನ ಆಗ್ತಾಯಿದ್ದಾರೆ. 9 ಲಿಂಗಗಳನ್ನ ದರ್ಶನ ಮಾಡೋದು. ನಮ್ಮ ಅದೃಷ್ಟಕ್ಕೆ ಶಿವನಿಗೆ ಅಭಿಷೇಕ ಮಾಡ್ತಾಯಿದ್ರು. ಹಾಲಿನ ಅಭಿಷೇಕ ಮತ್ತು ಶಿವನಿಗೆ ನೀರಲ್ಲೆಲ್ಲ ತುಂಬ ಚೆನ್ನಾಗಿ ಶಿವನಿಗೆ ಅಲಂಕಾರ ಮಾಡಿದರು. ನಮಗೆ ತುಂಬ ಅಂದರೆ ತುಂಬ ಖುಷಿಯಾಯಿತು ನೋಡಿ. ಗಿರಿ ಪ್ರದರ್ಶನ ಹಾಕೋಷ್ಟೊತ್ತಿಗೆ ಬೆಳಕಾಗೋಗಿತ್ತು. 9 ಲಿಂಗ ಇದೆ. ಒಂದೊಂದು ಲಿಂಗಕ್ಕೂ 1 ಕಿಲೋಮೀಟರ್ ದೂರ ಇದೆ. ಅಲ್ಲಿಂದ ದರ್ಶನ ಮಾಡ್ಕೊಬರೋಷ್ಟೊತ್ತಿಗೆ 10 ಗಂಟೆ ಆಗೋಗ್ಬಿಟ್ಟಿತ್ತು. ಸೊ ದೇವಸ್ಥಾನದೊಳಗೆ ಎಂಟ್ರಿ ಆದ್ವಿ. ತುಂಬ ಅಂದರೆ ತುಂಬ ಜನ ಇದ್ದರು. ಸೊ ಅದಕ್ಕೆ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಆಮೇಲೆ ಹೋಗೋಣ ಅಂತ ಹೋದ್ವಿ. ದರ್ಶನ ಮಾಡೋಕ್ಕೆ ಕ್ಯೂ ನಿಂತ್ಕೊಂಡ್ವಿ. ದೇವ್ರ ದರ್ಶನ ಮಾಡೋಷ್ಟೊತ್ತಿಗೆ 3 ಗಂಟೆ 4 ಗಂಟೆ ಸಂಜೆ ಆಗೋಗ್ಬಿಡ್ತು. ತುಂಬ ಅಂದರೆ ತುಂಬ ಜನ ಇದ್ದರು. ಸೊ ಅದಕ್ಕೆ ಹಂಗೆ ನಡ್ಕೊಂಡು ಕ್ಯೂ ನಿಂತ್ಕೊಂಡು ಹೋಗ್ತಾಯಿದ್ವಿ. ಸೊ ದೇವಸ್ಥಾನದೊಳಗೆ ಫೋಟೋ ತೆಗಿಯೋಂಗಿಲ್ಲ ಅಂತ ಹೇಳಿ ಸುಮ್ಮನೆ ಒಂದು ಸ್ವಲ್ಪ ಹಂಗೆ ಫೋಟೋ ತೊಗೊಂಡು ದರ್ಶನ ಮಾಡೋಕ್ಕೆ ಹೋದ್ವಿ. ಶಿವನಿಗೆ ತುಂಬ ಅಂದರೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ನೋಡೋಕ್ಕೆ 2 ಕಣ್ಣು ಸಾಲ್ತಾ ಇರಲಿಲ್ಲ, ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ರು. ದೇವ್ರ ಮುಖ ನೋಡಿದ ತಕ್ಷಣ ಎಲ್ಲ ನೋವು ಕಾಲು ನೋವು ಎಲ್ಲ ಕಮ್ಮಿ ಆಯಿತು. ಸೊ ಹಂಗೆ ಶಿವ ನೋಡಿದರೆ ಪಾರ್ವತಿಯಮ್ಮ ನೋಡಲೇಬೇಕಲ್ವ. ಸೊ ಅಲ್ಲೋ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿ ಹೊರಟ್ವಿ ಮನೆಗೆ. ಮತ್ತೆ ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.